ಎಲ್ಲರಿಗೂ ನಮಸ್ಕಾರ. ಗೋಧಿ ಹುಗ್ಗಿ ಮಾಡುವ ವಿಧಾನ ಈಗ ನೋಡ್ರಿ. ಗೋಧಿ ರಾತ್ರಿಗೆ ಚಂದ ಸರಿಯಾಗಿ ತೊಳೆದು ನೆನೆಯಕ್ಕೆ ಇಟ್ಟೀನಿ. ಸ್ವಲ್ಪ ಕಡಲೆಬೇಳೆ ಇಷ್ಟೇ ಇದ್ರೆ ಹಾಕ್ಬೋದು, ಇಲ್ಲಾಂದ್ರೆ ಇಲ್ಲ. ಕಡಲೆಬೇಳೆ ಅದು ಹಾಕಿ ಕುದಿಸ್ಲಕ್ಕೆ ಇಡ್ತೀನಿ ನೋಡ್ರಿ. ಸರಿಯಾಗಿ ಒಂದು 3-4 ವಿಜಿಲ್ ಹೊಡಿಸ್ಬೇಕು ನೋಡ್ರಿ. ಯಾಕಂದ್ರೆ ಎಷ್ಟು ಕುದ್ದಂಗೆ ಆಗಿರ್ತದೆ ಗೋಧಿ, ಮತ್ತು ಬೆಲ್ಲ ಹಾಕೋದು ಮತ್ತು ಗಟ್ಟಿ ಆಗಿಬಿಡ್ತದೆ, ಬಿರುಸು ಆಗ್ತಾವೆ ಕಾಳುಗಳು. ಸರಿಯಾಗಿ ಒಂದು 4-5 ವಿಜಿಲ್ ಆಗತ್ತನ ಕುದಿಸ್ಬೇಕು ನೋಡ್ರಿ. ಈಗ ನೋಡ್ರಿ, ಅವಾಗೇನು ಮುಚ್ಚಿಟ್ಟಿದ್ನಲ್ಲ ಕುಕ್ಕರು, ಈಗ ನೋಡ್ರಿ 5-6 ವಿಜಿಲ್ ತನಕ ಹೊಡಿಸೀನಿ. ಇವೆಲ್ಲ ಚಂದ ಮೆತ್ತಗಾಗ್ಯಾನ ನೋಡ್ರಿ. ಗೋಧಿ ಎಲ್ಲ ಸರಿಯಾಗಿ ಕುದ್ದದ. ನಾನು 2 ಗ್ಲಾಸ್ ಗೋಧಿ ತೊಗೊಂಡಿನಿ, 4 ಗ್ಲಾಸ್ ಬೆಲ್ಲ ತೊಗೊಂಡಿನಿ. ನೀವು ಬೆಲ್ಲ ಸಿಹಿ ಕಮ್ಮುಣೋರಿದ್ರೆ ಬೆಲ್ಲ ಸ್ವಲ್ಪ ಕಮ್ಮುಣ್ಣು ತೊಗೋಬೋದು, ಅದಕ್ಕೇನಿಲ್ಲ. ನಾವು ಸಿಹಿ ಜಾಸ್ತಿ ಉಣ್ತೀವಿ, ನಾವು 1-2 ಬೆಲ್ಲ ತೊಗೊಂಡಿನಿ. ಒಬ್ಬರು ಸಿಹಿ ಕಮ್ಮಿ ಉಣ್ತಾರೆ, ಒಬ್ಬರು ಸಿಹಿ ಜಾಸ್ತಿ ಉಣ್ತಾರೆ. ಉಣ್ಣೋರ ಮ್ಯಾಗ ಡಿಪೆಂಡು. ಈಗ ಇಲೈಚಿ ಜಾಜಿಕಾಯಿ ಪೌಡರ್ ನೋಡಿರಿ. ಇದು ಗೋಧಿ ಏನಾಗ್ತದೆ ರೀ, ಎಷ್ಟು ಮೆತ್ತಗೆ ಕುದ್ದು ಎಲ್ಲ ಏನು ಪೂರ ಇದಾಗ್ಯದಂದ್ರೂ ಈಗ ಬೆಲ್ಲ ಹಾಕ್ತೀವಿ, ಈಗ ಆಟೋಮೆಟಿಕ್ ಮತ್ತು ಬಿರುಸು ಆಗಿಬಿಡ್ತಾವೆ. ಇದು ಭಾಳ ಕುದಿಬೇಕು ನೋಡ್ರಿ. ಮತ್ತು ಗೋಧಿಗಳು ಮತ್ತು ಸ್ವಲ್ಪ ಕುದ್ದವ, ನಮ್ಮ ಅನ್ನ ಕುದ್ದಂಗೆ ಅಂತಂದರೆ ಬೆಲ್ಲ ಹಾಕಿದರೆ ಭಾಳ ಬಿರುಸು ಆಗಿಬಿಡ್ತಾವೆ. ಭಾಳ ಮೆತ್ತಗೆ ಕುದ್ದು ಬಿಡ್ಬೇಕು ಪೂರ ಗೋಧಿ. ಈಗ ರೀ ಈ ಥರ ಎಲ್ಲ ಕುದ್ದು ಈಗ ಗಟ್ಟಿ ಆಗಿಬಿಟ್ಟದಲ್ಲ, ಅದಕ್ಕೆ ಈಗ ಸ್ಟೋವ್ ಆಫ್ ಮಾಡ್ತೀನಿ ನೋಡ್ರಿ. ಇದು ಸ್ವಲ್ಪ ಒಂದು 10 ನಿಮಿಷ ಬಿಟ್ಟು ತಣ್ಣಗಾದ್ಮ್ಯಾಗ ಬಾದಾಮಿ, ಕಾಜು, ಪಿಸ್ತದ್ಲಿಂದ ಸ್ವಲ್ಪ ತುಪ್ಪದ್ಲಿಂದ ಪೋಣೆ ಹೊಡಿಬೇಕು. ಯಾಕಂದ್ರೆ ಸುಡಾದ್ಲಿಂದ ಹೊಡೆದ್ರೆ ಏನಾಗ್ತಾವ, ಅವು ಒಂಥರ ಸ್ವೀಟ್ ಇರ್ತದಲ್ಲ, ಗುಂಜ್ಕೊಂಡಂಗೆ ಆಗಿರ್ತಾವೆ. ಒಂದು 10 ನಿಮಿಷ ಆದ್ಮ್ಯಾಗ ಅದರ್ಲಿಂದ ಬಗಾರ್ ಹೊಡಿಬೇಕು ನೋಡ್ರಿ. ನೋಡ್ರಿ ಗೋಧಿ ಹುಗ್ಗಿ ಆಗ್ಯದ. ಸ್ವಲ್ಪ ಬಗಾರ್ ಹಾಕ್ತೀನಿ, ತುಪ್ಪ, ಗೋಡಂಬಿ, ಬಾದಾಮಿ. ಈಗ ರೀ ಗೋಧಿ ಹುಗ್ಗಿ ರೆಡಿ ಮಾಡಿ.